ಹಲೋ ಎವ್ರಿವನ್, ಯಾರೆಲ್ಲ ಬೆಂಗಳೂರು ಜಲಮಂಡಳಿ ಹಾಗೂ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಂದು ಎಕ್ಸಾಮ್ನ ಬರೆದು ಸೊ ಅಫಿಷಿಯಲ್ ಕೀ ಆನ್ಸರ್ಸ್ಗಾಗಿ ವೆಯ್ಟ್ ಮಾಡ್ತೀರಾ, ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಕೀ ಆನ್ಸರ್ಸಿನ ಒಂದು ಡಾಕ್ಯುಮೆಂಟ್ನ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಾ, ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಬೇಕಂತ ವೆಯ್ಟ್ ಮಾಡ್ತೀರಾ, ಸೊ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆಗಿ ಅಲ್ಲಿಂದ ನೀವು ಆ ಒಂದು ಕೀ ಆನ್ಸರ್ಸಿನ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಬುಕ್ಲೆಟಿನ ವರ್ಷನ್ ಕೋಡ್ ಪ್ರಕಾರ ನೀವು ಆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೋದು. ಅದಾಗಿ ನಂತರ ಅಫಿಷಿಯಲ್ ಕೀ ಆನ್ಸರ್ಸ್ಗೆ ನೀವು ಮಾಡಿರುವಂಥ ಆನ್ಸರ್ಸ್ಗೆ ಏನಾದರೂ ವ್ಯತ್ಯಾಸ ಕಂಡು ಅಥವಾ ಏನಾದರೂ ಡೌಟ್ ಇತ್ತು ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದು ಮಿಸ್ಟೇಕ್ ಇದೆ ಕೀ ಇಯರ್ ಕೊಟ್ಟಿರುವಂಥ ಆನ್ಸರು ಅಂತ ನಿಮ್ಗೆ ಏನಾದರೂ ಅನಿಸ್ತು ಅಂದರೆ ಆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ನೀವು ಅಬ್ಜೆಕ್ಷನ್ ಮುಖಾಂತರ ರೈಸ್ ಮಾಡ್ಕೊಳ್ಬೋದು. ಸೊ ಅದಕ್ಕೂ ಈಗ ಲಿಂಕ್ನ ಅವೈಲೇಬಲ್ ಮಾಡಿಕೊಟ್ಟಿರ್ತಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಅದಾಗಿ ನಂತರ ಸಾಕಷ್ಟು ಜನ ಆಸ್ಪಿರೆಂಟ್ಸು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಆ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ನು ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ ಬರೀಬೇಕು ಅಂದರೆ ನೀವು SSLCಯಲ್ಲಿ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತೀರಾ ಅಥವಾ 1 to 10th ಕನ್ನಡ ಮೀಡಿಯಂನಲ್ಲಿ ಓದಿದರೆ ಅಂಥ ಆಸ್ಪಿರೆಂಟ್ಸು ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿ ಇರುತ್ತೆ, ಅಂದರೆ ಎಕ್ಸೆಪ್ಷನ್ ಇರುತ್ತೆ. ಅದಾದ ನಂತರ ಇನ್ನೂ ಕೆಲವರು ಆಸ್ಪಿರೆಂಟ್ಸು ಯಾರೆಲ್ಲ ಈ ಪ್ರೀವಿಯಸ್ ಅಂದರೆ ಕಳೆದ ಒಂದು 2-3 ವರ್ಷಗಳಲ್ಲಿ KEAಯಿಂದ ಅಥವಾ KPISCಯಿಂದ ಕಂಡಕ್ಟ್ ಮಾಡಿರುವಂಥ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ನೀವು ಕ್ಲಿಯರ್ ಮಾಡಿದರೆ ಅಂಥ ಆಸ್ಪಿರೆಂಟ್ಸ್ನು ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೆಯುವಂಥ ಅವಶ್ಯಕತೆ ಇರಲ್ಲ. ಸೊ ಅಂಥ ಆಸ್ಪಿರೆಂಟ್ಸು ಈ ಒಂದು ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿ ಇರುತ್ತೆ. ಸೊ ನೀವೇನಾದರೂ KEAಂದಾಗಲಿ KPSCಯಿಂದಾಗಲಿ ಅಥವಾ ಬೇರೆ ಯಾವುದಾದ್ರೂ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೆದು ಪಾಸ್ ಮಾಡಿದರೆ ಅಂಥ ಆಸ್ಪಿರೆಂಟ್ಸ್ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೆಯೋದಿರಲ್ಲ ಅಂಥೇಳಿ ಆ ಒಂದು ಡಾಕ್ಯುಮೆಂಟ್ನಲ್ಲಿ ಹೇಳಿರ್ತಾರೆ. ಸೊ ಆ ಡಾಕ್ಯುಮೆಂಟ್ನ ನಿಮ್ಗೆ ಓಪನ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ಅದಾಗಿ ನಂತರ ಯಾರೆಲ್ಲ ಈ ಒಂದು 4ನೇ ತಾರೀಕು ಮತ್ತು 5ನೇ ತಾರೀಕು 4ನೇ ತಾರೀಕು HK ಆಸ್ಪಿರೆಂಟ್ಸ್ ಅಂದರೆ ಕಲ್ಯಾಣ ಕರ್ನಾಟಕದ ಆಸ್ಪಿರೆಂಟ್ಸ್ ಯಾರೆಲ್ಲ ಸಿವಿಲ್ಗೆ ಮೆಕ್ಯಾನಿಕಲ್ಗೆ ಅಪ್ಲೈ ಮಾಡಿದ್ರೆ ಆ ಒಂದು ಆಸ್ಪಿರೆಂಟ್ಸ್ನ ಎಕ್ಸಾಮ್ನ ಅಟೆಂಡ್ ಮಾಡಿರೋಂಥ ಎಲ್ಲ ಆಸ್ಪಿರೆಂಟ್ಸ್ನ OMR ಶೀಟ್ನು ನೀವು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಬೋದು. ಸೊ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಸೊ ಅವ್ರದ್ದು ಏನು ಆನ್ಸರ್ ಶೀಟ್ನ ಆನ್ಸರ್ ಮಾಡಿರ್ತಾರಲ್ಲ OMR ಶೀಟು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಸೊ ಅದನ್ನು ಒಂದನ್ನು ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಇದೇ ರೀತಿಯಲ್ಲಿ 5ನೇ ತಾರೀಕು ಯಾರೆಲ್ಲ ಅಟೆಂಡ್ ಮಾಡಿದ್ರೆ ಫಾರ್ ಎಕ್ಸಾಂಪಲು AE ಇರ್ಬೋದು, AW ಇರ್ಬೋದು, ಮೆಕ್ಯಾನಿಕಲ್ ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವರೆಲ್ಲರ OMR ಶೀಟ್ HK ಆರ್ NHK ಸೊ ಎರಡೂ ರೀಜನಿನ ಒಂದು OMR ಶೀಟ್ಗಳನ್ನ ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಬೇಕಾಗಿತ್ತು. ಸೊ ಆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಸೊ ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿಬಿಟ್ಟು ಈ ಮೂರನ್ನೂ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಒಂದು OMR ಶೀಟು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ NHK ಮತ್ತು HK ಅಟೆಂಡ್ ಮಾಡಿದರೆ 4-5 ಅವರ OMR ಶೀಟ್ಸ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ. ಅದಾಗಿ ನಂತರ ಅಫಿಷಿಯಲ್ ಕೀ ಆನ್ಸರ್ಸು ಅದರ ಅಬ್ಜೆಕ್ಷನ್ ರೈಸ್ ಮಾಡೋ ಬದಲಿಗೆ ಅದಾಗಿ ನಂತರ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ನ ಒಂದು ಡಾಕ್ಯುಮೆಂಟ್ನ ಇಷ್ಟನ್ನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಕೊನೆಯಲ್ಲಿ ಈ ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇದೇ ರೀತಿಯಲ್ಲಿ ಪ್ರತಿಯೊಂದು ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಪ್ರತಿಯೊಂದು ಡಾಕ್ಯುಮೆಂಟು ಅಥವಾ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡ್ತಾ ಹೋಗೋಣ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಅಂದರೆ ಗೂಗಲ್ ಸರ್ಚ್ ಇಂಜನಲ್ಲಿ ಯಾವಾಗ ಟೈಪ್ ಮಾಡ್ತೀರಾ ಈ ಥರ KE ಅಂತೇಳಿ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲ ಲಿಂಕ್ನ ಕ್ಲಿಕ್ ಮಾಡಿ ಆಗ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೀತಿಯಲ್ಲಿ ನೋಡಿ ರಿಕ್ರೂಟ್ಮೆಂಟ್ಸ್ ಅಂತೇಳಿ ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾರೆ ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ಸ್. ಮೊದಲ ಲಿಂಕ್ HK ಇದೆ, ಎರಡನೇ ಲಿಂಕ್ ನಾನ್ HK ಇದೆ. ಸೊ ನೀವು HK ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ HK ನೋಡಿ ಅಬ್ಜೆಕ್ಷನ್ ಲಿಂಕ್ ಇದೆ. ನಾನು ನಿಮಗೆ ಏನಂತ ಹೇಳಿದೆ ಮೂರು ಒಂದು ಏನೇನು ಮೂರಿದೆ ಅದನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಮೊದಲು ನೀವು ಕೀ ಆನ್ಸರ್ಸ್ನ ನೋಡಿ, ಇಲ್ಲಿ HK ಒಂದು ಕೀ ಆನ್ಸರ್ಸು 5ನೇ ತಾರೀಕು ವೇರಿಯಸ್ ಡಿಪಾರ್ಟ್ಮೆಂಟಿನ HKದು ಕೀ ಆನ್ಸರ್ಸು ಮೆಕ್ಯಾನಿಕಲ್ ಸಿವಿಲ್ ಮತ್ತು ಜನರಲ್ ನಾಲೆಡ್ಜು. ಅದೇ ರೀತಿಯಲ್ಲಿ ಆ ಒಂದು ಕೀ ಆನ್ಸರ್ಸ್ಗೆ ಸಂಬಂಧಪಟ್ಟಂಥ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್. ಸೊ ಈ ಥರ ಕೀ ಆನ್ಸರ್ಸ್ನ ಬಿಟ್ಟಿರ್ತೀವಿ. ಯಾರಾದರೂ ಅಬ್ಜೆಕ್ಷನ್ ರೈಸ್ ಮಾಡಬೇಕಂತಿದ್ರೆ ಈ ಪರ್ಟಿಕ್ಯುಲರ್ ಡೇಟ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ 8/7/2026 ಬೆಳಿಗ್ಗೆ 10 ಗಂಟೆ ಒಳಗಡೆ ಸಲ್ಲಿಸಬಹುದು. ಏನನ್ನ ಆಕ್ಷೇಪಣೆನ ನೋಡಿ. ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಈ ಒಂದು ಲಿಂಕ್ ಮುಖಾಂತರ ನೀವೇನು ಮಾಡಬೇಕು 8ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಒಳಗಡೆ ನಿಮ್ಮ ಆಕ್ಷೇಪಣೆನ ಸಲ್ಲಿಸಬೇಕು. ಸೊ ಆಕ್ಷೇಪಣೆ ಸಲ್ಲಿಸೋದಕ್ಕೆ 25 ರೂಪಾಯಿ ಇರುತ್ತೆ. ಜೊತೆಗೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಯಾವುದೋ ಒಂದು ಕ್ವಶನ್ಗೆ ಹಾಕ್ತಿದ್ದೀರಾ ಏನು ಅಬ್ಜೆಕ್ಷನ್, ಸೊ ಆ ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರಬೇಕು. ಸೊ ಆ ಒಂದು ಕ್ವಶನ್ಗೆ ಈ ಥರ ಉತ್ತರ ಇದೆ, ನೀವು ಉತ್ತರದನ್ನು ತಪ್ಪು ಕೊಟ್ಟಿದ್ದೀರಾ ಅನ್ನೋದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ಒಂದು ಕ್ವಶನ್ಗೆ ಸರಿಯಾದ ಉತ್ತರದ ಒಂದು ಡಾಕ್ಯುಮೆಂಟ್ ಇರಬೇಕು. ಸೊ ಆ ಥರ ಇದ್ದರೆ ಮಾತ್ರ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಜಸ್ಟ್ ನೀವು ವರ್ಡ್ಸ್ನ ಟೈಪ್ ಮಾಡೋದಕ್ಕಾಗಲ್ಲ. ಯಾವುದಾದ್ರೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ನೀವು ಅಬ್ಜೆಕ್ಷನ್ ಸಲ್ಲಿಸ್ಬೋದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಸಲ್ಲಿಸೋದಕ್ಕೆ ನಿಮ್ಗೆ 25 ರೂಪಾಯಿ ಏನು ಫೀ ಪೇ ಮಾಡಬೇಕಾಗುತ್ತೆ, ಶುಲ್ಕ ಇರುತ್ತೆ. ಸೊ ಈ ಒಂದು ನೀವು ಸಬ್ಮಿಟ್ ಮಾಡೋದನ್ನು ಒಂದು ಕಮಿಟಿಯಲ್ಲಿ ಏನು ಎಕ್ಸ್ಪರ್ಟೀಸ್ ಇರ್ತಾರೆ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೀಸು, ಅವರು ಏನು ಮಾಡ್ತಾರೆ ಒಂದು ಗೋತ್ರು ಆಗಿಬಿಟ್ಟು ಅಫಿಷಿಯಲ್ ಕೀ ಆನ್ಸರ್ಸ್ನ ಮತ್ತೊಮ್ಮೆ ರಿವೈಸ್ ಮಾಡಿ ಬಿಡ್ಬೋದು. ಸೊ ಏನಾದರೂ ಗ್ರೇಸ್ ಮಾರ್ಕ್ ಇದ್ದರೆ ಅಥವಾ ಅಬ್ಜೆಕ್ಷನ್ ರೈಸ್ ಮಾಡಿದ್ರೆ ಈ ಎಲ್ಲದನ್ನು ನೀವು ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟಲ್ಲಿ ನೋಡಿ ಕೆಳಗಡೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ
ಪತ್ರಿಕೆಯ ವಿವರ ಮತ್ತು ಪರೀಕ್ಷಾ ದಿನಾಂಕ ಮತ್ತು ವರ್ಷನ್ ಕೋಡ್ ಅಂದರೆ ನಿಮ್ಮ ಒಂದು ಕ್ವಶನ್ ಬುಕ್ಲೆಟಿನ ಒಂದು ಡೀಟೇಲ್ಸ್ನ ಹೇಳ್ತಾ ಇದ್ದಾರೆ. ಮತ್ತು ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸುವಾಗ ಪ್ರತಿ ಆಕ್ಷೇಪಣೆಗೆ ₹25 ಪಾವತಿಸತಕ್ಕದ್ದು ಹಾಗೂ ಆಕ್ಷೇಪಣೆಯ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಸೊ ನಿಮಗೆ ಅಮೌಂಟ್ ಏನು ಪೇ ಮಾಡ್ತೀರಾ ಅಥವಾ ಫೀ ಏನು ಪೇ ಮಾಡ್ತಾರೆ ₹25, ಪ್ರತಿ ಆಕ್ಷೇಪಣೆಗೆ ₹25 ನೋಡಿ. ಸೊ ಆ ಅಮೌಂಟ್ನ ನಿಮಗೆ ರಿಫಂಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆದಮೇಲೆ ಪ್ರಶ್ನೆ ಸಂಖ್ಯೆ ವರ್ಷನ್ ಕೋಡು ನಮೂದಿಸದೆ ಇರುವ ಅಥವಾ ಕಂಪ್ಲೀಟಾಗಿ ಕೊಡದೆ ಅಂತ ಇನ್ಫಾರ್ಮೇಷನ್ ಇರುವಂಥ ಡೀಟೇಲ್ಸು ಮತ್ತು ಫೀ ಪೇ ಮಾಡದೇ ಇರುವಂಥ ಡೀಟೇಲ್ಸ್ನ ಏನು ಪರಿಗಣಿಸಲಾಗುವುದಿಲ್ಲ, ಅದನ್ನು ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ಬುಕ್ಲೆಟಿನ ಡೀಟೇಲ್ಸು PDF ಸಪೋರ್ಟಿಂಗ್ ಡಾಕ್ಯುಮೆಂಟಲ್ಲಿ ಕೊಡಬೇಕಾಗುತ್ತೆ, ಫೀನು ಪೇ ಮಾಡಬೇಕು. ಆಗಿದ್ದಾಗ ಮಾತ್ರ ಅದು ಏನೋ ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡುತ್ತೆ, ಇಲ್ಲಾಂದರೆ ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡಲ್ಲ. ಸೊ ಇದು ನಿಮಗೆ ಏನು ಕೀ ಆನ್ಸರ್ಸು ಮತ್ತು ಅದರ ಒಂದು ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಸೊ ಇಲ್ಲಿದೆ ನೋಡಿ, ಈ ಲಿಂಕ್ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ನ ಸಲ್ಲಿಸಬೇಕಾಗುತ್ತೆ. ಇದರಲ್ಲಿ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ನೋಡಿ. ರಿಜಿಸ್ಟ್ರೇಷನ್ ನಂಬರು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಯಾವ ಸೆಲೆಕ್ಟ್ ಎಕ್ಸಾಮಿನೇಷನ್, ಯಾವ ಒಂದು ಎಕ್ಸಾಮಿನೇಷನ್ದು ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಾ, ಇಲ್ಲಿ ಒಂದು ಏನು ಕೋಡ್ ಕೊಟ್ಟಿದ್ರೆ ಅದನ್ನು ಎಂಟ್ರಿ ಮಾಡಿ PDF ಆಮೇಲೆ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಅಪ್ಲೋಡ್ ಮಾಡಿದ್ರೆ ಇಲ್ಲಿಗೆ ಅಬ್ಜೆಕ್ಷನ್ ಸಲ್ಲಿಸಿದಂಗೆ ಆಗುತ್ತೆ. ಸೊ ಇದು ಕೀ ಆನ್ಸರ್ಸ್ದು. ಅದಾಗಿ ನಂತರ ಅಬ್ಜೆಕ್ಷನ್ದು ಏನು ಡಾಕ್ಯುಮೆಂಟ್ ಇತ್ತು ಅದು ಅಬ್ಜೆಕ್ಷನ್ಗೆ ಲಿಂಕು. ಅದಾಗಿ ನಂತರ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜಿನ ಒಂದು ಡಾಕ್ಯುಮೆಂಟ್ ತೋರಿಸಬೇಕಾಯಿತು. ಇಲ್ಲಿ ನೋಡಿ, ಆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜಿನ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಈ ಒಂದು ಡೀಟೇಲ್ಸ್ನೆಲ್ಲ ಓದ್ಕೊತ ಬನ್ನಿ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ, SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, 1 to 10 ಕನ್ನಡ ಮೀಡಿಯಮು ಓದೋರಂತ ಎಲ್ಲ ಆಸ್ಪಿರೆಂಟ್ಸ್ಗೆ ವಿನಾಯಿತಿ ಇರುತ್ತೆ. ಇನ್ನು ಉಳಿಕಿರೋ ಆಸ್ಪಿರೆಂಟ್ಸು ಬರೀಬೇಕು ಅನ್ನೋದು ಈ ಡಾಕ್ಯುಮೆಂಟಲ್ಲಿ ಕೊಟ್ಟಿರ್ತಾರೆ. ಅದಾಗಿ ನಂತರ ಯಾವಾಗಿದೆ ಕನ್ನಡ ಎಕ್ಸಾಮಿನೇಷನ್ ಅಂದರೆ 19/7/2026 ಅಂದರೆ ಇದೇ ತಿಂಗಳು 19ನೇ ತಾರೀಕು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಇರುತ್ತೆ. ಇದು 150 ಅಂಕಗಳಿರುತ್ತೆ. ಒಟ್ಟು ಪ್ರಶ್ನೆಗಳು 100, ಮಿನಿಮಮ್ 50 ಮಾರ್ಕ್ಸ್ ತರಲೇಬೇಕು ಏನು ತೇರ್ಗಡೆ ಆಗೋದಕ್ಕೆ ಅಂದರೆ ಪಾಸ್ ಆಗೋದಕ್ಕೆ. ಸೊ ಇದು ಎಕ್ಸಾಮಿನೇಷನ್ ಬೆಳಗ್ಗೆ 10:30 to 12:30 ತನಕ ಇರುತ್ತೆ. ಸೊ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಎಂದು ಒಂದು ಡಾಕ್ಯುಮೆಂಟು. ಸೊ ಯಾರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೀಬೇಕು ಇದನ್ನು ಬರೀರಿ. 19ನೇ ತಾರೀಕಿದೆ, ಇದೇ ತಿಂಗಳು, ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಇನ್ನೊಂದು ಏನು ನಿಮ್ಗೆ ತೋರಿಸಬೇಕಾಗಿದ್ದಂದರೆ OMR ಶೀಟ್. ಸೊ ಈಗ ನೋಡಿ, HKನಲ್ಲಿ ಯಾರೆಲ್ಲ ಬರೆದಿದ್ರು ಆ ಒಂದು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದಾಗ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು HKನಲ್ಲಿ ಬರೆದಿರೋಂಥವ್ರು OMR ಶೀಟ್ನ ನೋಡಬೇಕಂದ್ರೆ HKಯ ಒಂದು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಏನು ಲಿಂಕ್ 2 ತೋರಿಸುತ್ತಲ್ಲ ಅದರಲ್ಲಿ HK ಲಿಂಕ್ನ ಕ್ಲಿಕ್ ಮಾಡಬೇಕು. ಅದೇ NHK ಆಸ್ಪಿರೆಂಟ್ಸ್ನ ಇವತ್ತು ಅಂದರೆ 5ನೇ ತಾರೀಕು ಬರೆದಿರೋಂಥ ಆಸ್ಪಿರೆಂಟ್ಸ್ನ ಒಂದು OMR ಶೀಟ್ ನೋಡಬೇಕಂದ್ರೆ NHKಯ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ NHKದು ಏನಿದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಇದೇ ಥರನೇ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಸ್ HKದು ಸೆಂಟರ್ ವೈಸ್ OMR ಶೀಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಸೊ ಎರಡನ್ನೂ ತೋರಿಸ್ತೀನಿ. ಈಗ HK ತೋರಿಸ್ತಾ ಇದ್ದೀನಿ. ಸೊ ಸೆಲೆಕ್ಷನ್ ಎಕ್ಸಾಮಿನೇಷನ್ ಇಲ್ಲಿ ನೋಡಿ, ಇಲ್ಲೇ ನಿಮಗೆ HK NHK ಎರಡೂ ಅವೈಲೇಬಲ್ ಇದೆ. ಇಲ್ಲೂ ನೀವು ಮಾಡ್ಬೋದು. HK ಮೇಲೆ ಕ್ಲಿಕ್ ಮಾಡ್ತೀರಾ, ಯಾವ ಡಿಸ್ಟಿಕಲ್ಲಿ ನಡೆದಿದೆ ಆ ಡಿಸ್ಟಿಕ್ದು ಕ್ಲಿಕ್ ಮಾಡ್ತೀರಾ. ನೋಡಿ, ಕಲಬುರಗಿಯಲ್ಲಿ ಮೆಕ್ಯಾನಿಕಲ್ ಅವರು ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿರಲ್ಲ, ಬರೀ ಸಿವಿಲ್ ಅವರು ಮಾತ್ರ ಇರ್ತಾರೆ. ಬೆಂಗಳೂರು ನಾರ್ತಲ್ಲಿ ಮಾತ್ರ ಮೆಕ್ಯಾನಿಕಲ್ ಅವ್ರದ್ದು ಅವೈಲೇಬಲ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು HK ಡಾಕ್ಯುಮೆಂಟ್ ಅಂದರೆ ಯಾರೆಲ್ಲ HK ಅವರು ಅಟೆಂಡ್ ಮಾಡಿದ್ರೆ ಮೆಕ್ಯಾನಿಕಲ್ ಕಡೆಯಿಂದ, ಸಿವಿಲ್ ಕಡೆಯಿಂದ ಚೆಕ್ ಮಾಡ್ಬೋದು. ಇದೇ ರೀತಿಯಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಆಸ್ಪಿರೆಂಟ್ಸ್ನು ಚೆಕ್ ಮಾಡ್ಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನಾನ್ ಹೈದರಾಬಾದ್ ಕರ್ನಾಟಕ ಡಿಸ್ಟಿಕ್ ನೋಡಿ, ಇಲ್ಲಿ ಮೊತ್ತ ಬೆಂಗಳೂರು, ಹುಬ್ಳಿ, ಬೆಂಗಳೂರು ನಾರ್ತ್, ಕಲಬುರಗಿ. ಸೊ ಇಷ್ಟು ಕೇಂದ್ರಗಳಲ್ಲಿ ಎಕ್ಸಾಮನ್ನು ನಡೆಸಿರ್ತಾರೆ, ಇಷ್ಟು ಡಿಸ್ಟಿಕ್ಗಳಲ್ಲಿ. ಸೊ ನಾನಿಲ್ಲಿ ಹುಬ್ಳಿಯ ಸೆಲೆಕ್ಟ್ ಮಾಡ್ತಿದ್ದೀನಿ. ಹುಬ್ಳಿ ಸೆಲೆಕ್ಟ್ ಮಾಡಿದ್ರಂದರೆ ಇಲ್ಲಿ ನೋಡಿ ಸಿವಿಲ್ ಮಾತ್ರ ಹುಬ್ಳಿ ಇದೆ. ಅದಾಗಿದ ನಂತರ ಅದೇ ರೀತಿಯಲ್ಲಿ ಕಲಬುರಗಿ ಚೆಕ್ ಮಾಡ್ತಾಯಿದ್ದೀನಿ. ಕಲಬುರಗಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೂ ಸಿವಿಲ್ ಮಾತ್ರ ಇದೆ. ಮೆಕ್ಯಾನಿಕಲ್ ಕೇವಲ ಬೆಂಗಳೂರು ನಾರ್ತ್ ಇರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡಿ, ಒಂದೇ ಕಾಲೇಜು ರೇವಾ ಇನ್ಸ್ಟಿಟ್ಯೂಟ್ ಅಂತ ಇದೆ ನೋಡಿ, ಅದರಲ್ಲಿ ನಿಮ್ಗೆ ನಡೆದಿರುತ್ತೆ. ಸೊ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅಂದರೆ ಮೊತ್ತ 30 ಇಲ್ಲಿ ರೇವಾ ಕಾಲೇಜಿಂದ ಆಗಿರುತ್ತೆ. ಅದೇ ರೀತಿಯಲ್ಲಿ ಬೆಂಗಳೂರು ನಾರ್ತ್ ನೋಡೋಣ. ಬೆಂಗಳೂರು ನಾರ್ತಲ್ಲಿ ಸಬ್ಜೆಕ್ಟು ಮೆಕ್ಯಾನಿಕಲ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮೊತ್ತ 3 ಕಾಲೇಜಲ್ಲಿ ನಡೆದಿರುತ್ತೆ ಮೆಕ್ಯಾನಿಕಲ್ ಅವ್ರಿಗೆ. ಮಹಾರಾಣಿ ಅಮ್ಮಣಿ PU ಕಾಲೇಜೊಂದು. ಇಲ್ಲಿ ಮೊತ್ತ ಎಷ್ಟು ಜನ ಅಟೆಂಡ್ ಮಾಡಿದಿರೋ ಸಂಖ್ಯೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಇಲ್ಲಿ ಕಾಣುತ್ತೆ. ವೆಯ್ಟ್ ಮಾಡಿ, 1 ಸೆಕೆಂಡ್ ವೆಯ್ಟ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮೊತ್ತ 145 ಜನ ಮಹಾರಾಣಿ ಅಮ್ಮಣಿ PU ಕಾಲೇಜಲ್ಲಿ ಅಟೆಂಡ್ ಮಾಡಿರ್ತಾರೆ. ಅದೇ ಥರನೇ BGS PU ಕಾಲೇಜಲ್ಲಿ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. 1 ಸೆಕೆಂಡ್ ವೆಯ್ಟ್ ಮಾಡಿ. BGS PU ಕಾಲೇಜಲ್ಲಿ 150 ಜನ ಅಟೆಂಡ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕಾಲೇಜ್ ಇದೆ ನೋಡಿ, ಯಾವುದಿದು ಧನ್ವಂತರಿ ಪ್ರಿ ಯೂನಿವರ್ಸಿಟಿ ಕಾಲೇಜು, ಅಲ್ಲಿ ಮೊತ್ತ 131 ಜನ. ಒಟ್ಟಾರೆ ಒಂದು 400ರಿಂದ 450 ಜನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ಅಟೆಂಡ್ ಮಾಡಿರ್ತಾರೆ. ಇದೇ ರೀತಿಯಲ್ಲಿ ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಚೆಕ್ ಮಾಡ್ಬೋದು. ಸೊ ಇಷ್ಟು ಮಾಹಿತಿ ನಾನು ನಿಮ್ಗೆ ಕೊಡಬೇಕಾಗಿತ್ತು, ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡಿಕೊಂಡ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.